ಕೂಡ್ಲೂರು ಇಂಡಸ್ಟ್ರಿಯಲ್ ಏರಿಯಾ ಕಾರ್ಮಿಕ ಘಟಕದ ವತಿಯಿಂದ ಕಾರ್ಮಿಕರ ದಿನಾಚರಣೆಯಿಂದ ಆಚರಿಸಲಾಯಿತು. ಕಾರ್ಮಿಕ ಘಟಕದ ಅಧ್ಯಕ್ಷ ಮಂಜು ನೇತೃತ್ವದಲ್ಲಿ ಘಟಕದ ಸದಸ್ಯರು, ಕಾಫಿ ವರ್ಕ್ಸ್ನ ಮಹಿಳಾ ಕಾರ್ಮಿಕರು, ಕೈಗಾರಿಕಾ ಘಟಕದ ಮುಖ್ಯ ರಸ್ತೆಯಲ್ಲಿ ಮೆರವಣಿಗೆಯಲ್ಲಿ ಸಾಗಿ ಬಂದು ಕಾರ್ಮಿಕರ ಪರ ಘೋಷಣೆಗಳನ್ನು ಮೊಳಗಿಸಿದರು. ಕುಶಾಲನಗರದ SLN ವರ್ಕ್ಸ್ ಬಳಿಯಿಂದ ದೊಡ್ಡಮ್ಮ ತಾಯಿ ಬನದವರೆಗೆ ಮೆರವಣಿಗೆ ನಡೆಸಲಾಯಿತು. ವರ್ಕ್ಸ್ಗಳಲ್ಲಿ ಕೆಲಸ ಆರಂಭ ಮತ್ತು ಅಂತ್ಯದ ಸಮಯದಲ್ಲಿ ಕೂಡ್ಲೂರು ಕೈಗಾರಿಕಾ ಕೇಂದ್ರದ ಹೆದ್ದಾರಿಯಲ್ಲಿ ಸಾರಿಗೆ ಬಸ್ಗಳನ್ನು ನಿಲುಗಡೆಗೊಳಿಸಬೇಕಿದೆ. ಸುಸಜ್ಜಿತ ಬಸ್ ತಂಗುದಾಣ ಒದಗಿಸುವಂತೆ ಮಹಿಳೆಯರು ಒತ್ತಾಯಿಸಿದರು. ಈ ಸಂದರ್ಭ ಪಾಲ್ಗೊಂಡಿದ್ದ ಇಂಟೆಕ್ ಜಿಲ್ಲಾಧ್ಯಕ್ಷ BD ಅಣ್ಣಯ್ಯ ಮಾತನಾಡಿ, ಸರ್ಕಾರ ಕಾರ್ಮಿಕರ ಸಮಸ್ಯೆಗಳಿಗೆ, ಬೇಡಿಕೆಗಳಿಗೆ ಸಮರ್ಪಕವಾಗಿ ಸ್ಪಂದಿಸಿ ಕಲ್ಯಾಣ ಯೋಜನೆಗಳನ್ನು ಸಮರ್ಪಕವಾಗಿ ಒದಗಿಸಿ ಕಾರ್ಮಿಕರ ಹಿತ ಕಾಯಬೇಕಿದೆ ಎಂದರು. ಕಾರ್ಮಿಕರ ದಿನಾಚರಣೆಯನ್ನು ಆಚರಣೆ ಮಾಡ್ತಿದೆ. ಹಾಗಾಗಿ ನಮ್ಮೆಲ್ಲ ಕಾರ್ಮಿಕರಿಗೆ ಕಾರ್ಮಿಕ ದಿನದ ಶುಭಾಶಯಗಳನ್ನು ಹಾರೈಸುತ್ತಾ, ಈ ದೇಶದಲ್ಲಿ ಕಾರ್ಮಿಕರೇ ದೇಶದ ಬೆನ್ನೆಲುಬು, ಈ ಕಾರ್ಮಿಕರೇ ದೇಶದ ಎರಡು ಕಣ್ಣು ಅಂತ ಹೇಳಲಿಕ್ಕೆ ನಾನು ಬಯಸ್ತೇನೆ. ಸ್ನೇಹಿತರೆ, ಕಾರ್ಮಿಕರ ಹಿತವನ್ನು ಕಾಪಾಡುವಂಥ ಕೆಲಸ ಸರ್ಕಾರದಿಂದ ಆಗಬೇಕಾಗಿದೆ. ಸರ್ಕಾರದ ಸವಲತ್ತುಗಳು ಈ ಕಾರ್ಮಿಕರಿಗೆ ನಿಜವಾಗ್ಲೂ ಸಿಗ್ತಾ ಇಲ್ಲ. ಆದ್ದರಿಂದ ಕಾರ್ಮಿಕರು ದಿನನಿತ್ಯ ದುಡಿಯುವಂಥ ಕೆಲಸಗಳಲ್ಲಿ ತೊಡಗಿದ್ದಾರೆ. ಅವರಿಗೆ ಸರಿಯಾದ ಸವಲತ್ತುಗಳಿಲ್ಲ, ಸರಿಯಾದ ಅವರಿಗೆ ಸೆಕ್ಯೂರಿಟಿ ಇಲ್ಲ. ಅವರು ಮತ್ತು ಅವರ ಆರೋಗ್ಯದ ಕಡೆ ಗಮನ ಹರಿಸುವಂಥ ಕೆಲಸ ಆಗಬೇಕಾಗಿದೆ ಸರ್ಕಾರದಿಂದ. ಇದರ ಸಲುವಾಗಿ ನಾವು ಕೂಡ ಈ ದಿನದಂದು ಸರ್ಕಾರವನ್ನು ಒತ್ತಾಯನ ಮಾಡ್ತಾ ಇದ್ದೇನೆ. ಕಾರ್ಮಿಕರಿಗೆ ಸಿಗುವಂಥ ಸೌಲಭ್ಯಗಳು ಸಿಗಬೇಕಾಗಿದೆ, ವಿಮೆ ಸೌಲಭ್ಯ ಸಿಗಬೇಕಾಗಿದೆ ಮತ್ತು ಅವರಿಗೆ ಆರೋಗ್ಯದ ಕಡೆ ಸರಿಯಾದ ವ್ಯವಸ್ಥೆ ಆಗಬೇಕಾಗಿದೆ. ಅವರ ಮಕ್ಕಳ ಭವಿಷ್ಯವನ್ನು ರೂಪಿಸುವ ಸಲುವಾಗಿ ಅವರ ಮಕ್ಕಳ ಭವಿಷ್ಯಕ್ಕೆ ಕಡೆ ಗಮನ ಹರಿಸಬೇಕಾಗಿದೆ. ಅದರಿಂದ ಸರ್ಕಾರವನ್ನು ಒತ್ತಾಯವನ್ನು ಮಾಡ್ತಾ ಇದ್ದೇನೆ. ಈ ದಿನದಂದು ಕಾರ್ಮಿಕರಿಗೆ ಅವರಿಗೆ ಸೌಲಭ್ಯಗಳು ಕೊಡುವ ನಿಟ್ಟಿನಲ್ಲಿ ಕೆಲಸವನ್ನು ಮಾಡಬೇಕು ಸರ್ಕಾರ. ಮುಂದಿನ ದಿನಗಳಲ್ಲಿ ಕಾರ್ಮಿಕರಿಗೆ ಏನು ಸಿಗುತ್ತೆ ಆ ಸವಲತ್ತುಗಳನ್ನ ಪಡೆಯುವಂಥ ಸಲುವಾಗಿ ಮುಂದಿನ ಹೋರಾಟಗಳನ್ನು ಕೂಡ ರಾಜ್ಯಾದ್ಯಂತ ಮಾಡ್ತಾ ಇದೆ. ಮುಂದಿನ ತಿಂಗಳಲ್ಲಿ ಬೆಂಗಳೂರಲ್ಲೂ ಕೂಡ ಹಲವಾರು ಇಡೀ ರಾಜ್ಯ ದೇಶಾದ್ಯಂತ ಕಾರ್ಮಿಕ ಸಂಘಟನೆ ಒಂದು ಸಮಾವೇಶವನ್ನು ಮಾಡ್ತಾ ಇದೆ. ಆ ಸಮಾವೇಶದಲ್ಲಿ ಒಂದು ಹಕ್ಕೊತ್ತಾಯ ಇದೆ. ಕಾರ್ಮಿಕರನ್ನು ಹಿತವನ್ನು ಕಾಪಾಡಬೇಕು. ಯಾವುದೇ ಕಟ್ಟಡ ಕಾರ್ಮಿಕರಾಗಿರ್ಬೋದು, ಕೂಲಿ ಕಾರ್ಮಿಕರಾಗಿರ್ಬೋದು, ಅಥವಾ ಯಾವುದೇ ಸಂಸ್ಥೆಗಳಲ್ಲಿ ಸರಿಯಾದ ವ್ಯವಸ್ಥೆ ಇಲ್ಲದೆ, ಭದ್ರತೆ ಇಲ್ಲದೆ ಕಾರ್ಮಿಕರು ದುಡಿತಾ ಇದ್ದಾರೆ. ಅದರ ಸಲುವಾಗಿ ನೆಕ್ಸ್ಟ್ ಮೇ ಎಂಡಲ್ಲಿ ಬೆಂಗಳೂರಲ್ಲಿ ಬೃಹತ್ ಪ್ರತಿಭಟನೆ ನಡೀತಾ ಇದೆ. ಅದರಿಂದಾಗಿ ಸರ್ಕಾರದಲ್ಲಿ ಒತ್ತಾಯವನ್ನು ಮಾಡ್ತಾ ಇದ್ದೇವೆ ನಾವು. ಆದ್ದರಿಂದ ನಮಗೊಂದು ಭರವಸೆ ಇದೆ, ನಾವು ಸರ್ಕಾರ ಕಾರ್ಮಿಕರ ಹಿತವನ್ನು ಕಾಪಾಡ್ತದೆ ಅಂತೇಳಿ. ಹಾಗಾಗಿ ನಾವು ಆ ನಿಟ್ಟಿನಲ್ಲಿ ಕೆಲಸವನ್ನು ಮಾಡೋಣ. ನಿಮಗೆಲ್ಲರಿಗೂ. ಕಾರ್ಮಿಕ ಘಟಕದ ಅಧ್ಯಕ್ಷ ಮಂಜು ಮಾತನಾಡಿ, ಕೆಲವು ಕಾಫಿ ಘಟಕಗಳಲ್ಲಿ ತಾರತಮ್ಯ ಕೊನೆಗಾಣಬೇಕಿದೆ, ಸಮಾನ ವೇತನ ವ್ಯವಸ್ಥೆ ಜಾರಿಯಾಗಬೇಕಿದೆ ಎಂದರು. ನಮ್ಮ ಇಂಡಸ್ಟ್ರಿ ಏರಿಯಾದಲ್ಲಿ ಎಷ್ಟು ಕಾರ್ಮಿಕರ ಘಟಕ ಇದೆ, ಎಷ್ಟು ಘಟಕದಲ್ಲೂ ಯಾರಿಗೂ ನಿಯತ್ತಲ್ಲಿ ಕೆಲಸ ಕೊಡ್ತಾಯಿಲ್ಲ, ಕರೆಕ್ಟಾದ ರೀತಿಯಲ್ಲಿ ಸಂಬಳ ಕೊಡ್ತಾಯಿಲ್ಲ. ಎಲ್ಲ ಜನಕ್ಕೂ ತೊಂದರೆ ಕೊಡ್ತಾ ಇದ್ದಾರೆ ಹೊರತು ಯಾರೂ ಒಳ್ಳೇದು ಆರೈಸ್ತಾಯಿಲ್ಲ. ಈ ಒಂದು 5-6 ಕಂಪ್ನಿಗಳಲ್ಲಿ ಬಿಟ್ಟರೆ ಎಲ್ಲದರಲ್ಲೂ 340 ರೂಪಾಯಿ ಸಂಬಳ ಕೊಡ್ತಾಯಿದ್ದಾರೆ ಒಂದು ದಿನಕ್ಕೆ. ಅದೆಲ್ಲ ತೊಂದರೆ ಇದೆ ಅಲ್ಲ, ಅವ್ರಿಗೂ ಇದೇ ತೊಂದರೆ, ಬೇರೆಯವ್ರಿಗೂ. ಆದರೆ ಅದೇ ಥರ ಈ ಊರುಗಳಿಗೂ ಅದೇ ಥರ ಇದ್ದಿದ್ದು ಈಗ ಎಲ್ಲರಿಗೂ ಯೂನಿಯನ್ ಆದಮೇಲೆ ಎಲ್ಲರಿಗೂ ಸಾಧಾರಣ ಮಟ್ಟಿಗೆ ಕೊಡ್ತಾಯಿದ್ದಾರೆ ಸಹಕಾರವ. ಅದೇ ರೀತಿ ಮುಂದೆ ಎಲ್ಲದಕ್ಕೂ ಸಹಕಾರ ಕೊಡಲಿ, ಸರ್ಕಾರದಿಂದ ಎಲ್ಲ ಬೆಂಬಲ ಕೊಡಲಿ ಅಂತೇಳಿ ವರ್ಷಕ್ಕೆ ಕೆಲಸ ಕೊಡಬೇಕು, ಕೊಡ್ತಾ ಇಲ್ಲ. ಅದೊಂದು ಬೆಂಬಲ ಕೊಡಲಿ ಅಂತೇಳಿ ಕೇಳ್ತಾ ಇದ್ದೀವಿ. ಅವತ್ತು ಹೇಳಿದ್ರು. ಹಾಗಾಗಿ ನಾವು ಕೂಡ ಇದ್ರ ಬಗ್ಗೆ ನಮಗೂ ಅದ್ರ ಬಗ್ಗೆ ಕಾಳಜಿ ಇದೆ. ಮತ್ತು ನಾವು ಕೂಡ ಜಿಲ್ಲಾಧಿಕಾರಿ ಜೊತೆ ಮಾತಾಡಿದ್ವಿ, ಶಾಸಕರ ಜೊತೆ ಮಾತಾಡಿದ್ದೀವಿ. ಇದ್ರ ಬಗ್ಗೆ ಲೆಟರ್ ಕೂಡ ಹಾಕಿದ್ದೀವಿ ನಾವು. ಲೆಟರ್ ಬೇಕಾದ್ರೆ ತೋರಿಸ್ತೀವಿ ನಾವು. ಈಗ ಅವಾಗ ನಾವು ಒಂದು ಹೇಳಿದ್ವಿ, ಅವ್ರ ಮುಂದೆ ಹೇಳಿದ್ವಿ, ನೆಕ್ಸ್ಟ್ ಆದಷ್ಟು ಬೇಗ ಇಲ್ಲಿ ಎಲ್ಲ ಬಸ್ಗಳನ್ನು ನಿಲ್ಲಿಸುವಂಥ ವ್ಯವಸ್ಥೆಯನ್ನು ಮಾಡ್ತೀವಿ. ಅಕಸ್ಮಾತ್ ಮಾಡಿಲ್ಲ ಅಂತ ಹೇಳಿದ್ರೆ ನಾವು ಇಲ್ಲಿ ಹೋರಾಟ ಮಾಡಲಿಕ್ಕೆ ನಾವು ನಿಮ್ಮ ಜೊತೆ ಕೈ ಜೋಡಿಸ್ತೀವಿ. ದಯವಿಟ್ಟು ಎಲ್ಲರೂ ಇಷ್ಟು ಜನ ಅಂತಲ್ಲ, ಇಡೀ ಎಲ್ಲ ಕಾಫಿ ಬರುವಂಥ ಎಲ್ಲ ಕಾರ್ಮಿಕರು ಬಂದು ನಿಲ್ಲಿಸುವಂಥ ಜವಾಬ್ದಾರಿಯನ್ನು ನಾವು ಮಾಡುವಂಥ ವ್ಯವಸ್ಥೆ ನಾವು ನಿಮ್ಮ ಜೊತೆ ಇದ್ದೀವಿ. ಯಾವುದು ಭಯ ಬೇಡ. ಒಂದು ಬಸ್ ಸ್ಟಾಪನ್ನು ಕೂಡ ಇನ್ನೂ ಚೆನ್ನಾಗಿ ಈ ಥರ ಮಾಡಬೇಕು ಅಂತ ಇದೆ. ಶಾಸಕರು ಅನುದಾನವನ್ನು ಕೂಡ
ಒಂದು ಒಳ್ಳೆ ಬಸ್ ಸ್ಟ್ಯಾಂಡನ್ನು ಮಾಡಬೇಕು ಅಂತ ಅನುದಾನವನ್ನು ಮಾಡಿಕೊಡ್ತೀವಿ ಅಂತ ಭರವಸೆ ನೀಡಿದ್ದಾನೆ. ನೆಕ್ಸ್ಟ್ ಇದರಲ್ಲಿ ಅವ್ರು ಕೊಟ್ಟಿಲ್ಲ ಅಂತ ಹೇಳಿದ್ರೆ ನಾವು ನಿಮ್ಮ ಜೊತೆ ಹೋರಾಟ ಮಾಡಿ ಅದನ್ನು ವ್ಯವಸ್ಥೆ ಮಾಡಬೇಕು, ಮಾಡೋಣ. ಹೋರಾಟ ಮಾಡಕ್ಕೆ ರೆಡಿ ಇದ್ದೀವಿ. ಸ್ಟಾಪ್ ಕೊಡಲಿಲ್ಲ ಅಂದ್ರೆ ಅದೊಂದು ಹೋರಾಟ ಮಾಡೇ ಮಾಡ್ತೀವಿ. ಕಾರ್ಮಿಕ ಘಟಕದ ಕಾರ್ಯದರ್ಶಿ ಶಾಂತಾ, ಖಜಾಂಚಿ ಪುಷ್ಪ, ಕೂಡಮಂಗಳೂರು ಗ್ರಾಮ ಪಂಚಾಯತ್ನ ಮಾಜಿ ಸದಸ್ಯ ಗೌರಂಬ ಮತ್ತಿತರ ಪ್ರಮುಖರು ಈ ಸಂದರ್ಭ ಪಾಲ್ಗೊಂಡಿದ್ದರು.